ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಭಾರತದ ದಾಳಿ ಭೀತಿಯಿಂದ ಪಾಕಿಸ್ತಾನ ಬೆದರಿದೆ. ಪರಿಣಾಮ ಹೆಜ್ಜೆ ಹೆಜ್ಜೆಗೂ ಕೂಡ ಭದ್ರತೆಯ ಬೇಲಿ ಹಾಕೊಳ್ತಾ ಇದೆ ಪಾಕ್. ಐಎಸ್ಐ ಮುಖ್ಯಸ್ಥನಿಗೆ ರಾಷ್ಟ್ರೀಯ ಭದ್ರತೆಯ ಜವಾಬ್ದಾರಿಯನ್ನ ಕೊಡಲಾಗಿದೆ. ಐಎಸ್ಐ ಮುಖ್ಯಸ್ಥನಿಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಹೊಣೆಯನ್ನ ನೀಡಿದೆ. ಐಎಸ್ಐ ನಿಮಗೆ ಗೊತ್ತಿರೋ ಹಾಗೆ ಪಾಕ್ ಗುಪ್ತಚರ ಸಂಸ್ಥೆ ಮುಖ್ಯಸ್ಥ ಆಸಿಮ್ ಮಲಿಕ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರನನ್ನಾಗಿ ನೇಮಿಸಿಕೊಂಡಿದೆ ಪಾಕ್. ಹೆಜ್ಜೆ ಹೆಜ್ಜೆಗೂ ಕೂಡ ಭದ್ರತೆಯ ಕಡೆಗೆ ಗಮನ ಕೊಡ್ತಾ ಇದೆ. ಎಲ್ಲಿವರೆಗೂ ಅಂತ ಹೇಳಿದ್ರೆ ಪಾಕ್ ಐಎಸ್ಐ ಮುಖ್ಯಸ್ಥನಿಗೆ ರಾಷ್ಟ್ರೀಯ ಭದ್ರತೆಯ ಜವಾಬ್ದಾರಿಯನ್ನ ಕೊಟ್ಟಿದೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಹೊಣೆಯನ್ನ ಕೊಟ್ಟಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಹರೀಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ನಿನ್ನೆ ಮೊನ್ನೆ ಎಲ್ಲ ಈ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಂತ ಭಾಷಣಗಳು, ಕೆಲವೊಂದು ವಾರ್ನಿಂಗ್ಗಳು ಇದೀಗ ತಲೆ ತಗ್ಗಿಸಿ ಮಾತನಾಡೋವರೆಗೂ ಕೂಡ ಬಂದಿದೆ. ಜೊತೆಗೆ ದೇವರ ಮೊರೆ ಹೋಗಿರೋದು ಕೂಡ ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಭದ್ರತೆಯನ್ನ ಹೆಚ್ಚಿಸ್ಕೊಳ್ತಾ ಇರೋದು ಪಾಕ್ ನಲ್ಲಿ ಮೂಡಿರುವಂತ ಭಯವನ್ನ ತೋರಿಸ್ತಾ ಇದೆ. ಏನೇನು ಗೊತ್ತಾಗ್ತಾ ಇದೆ ಹರೀಶ್? ಹೌದು ಚೈತ್ರ, ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಗಡಿಯಲ್ಲಿ ಮತ್ತೆ LOCಯಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದೆ. ಪಾಕಿಸ್ತಾನ ಅಪ್ರಚೋದಿತ ದಾಳಿಯನ್ನ ಮಾಡ್ತಾ ಇದೆ. ಪೆಹಲ್ಗಾಮ್ ದಾಳಿಯ ಬಳಿಕ ಭಾರತ ಯಾವಾಗ ಬೇಕಾದರೂ ಪಾಕಿಸ್ತಾನದ ಮೇಲೆ ದಾಳಿ ಮಾಡಬಹುದು ಅನ್ನುವಂತಹ ಭಯ ಪಾಕಿಸ್ತಾನಕ್ಕೆ ಇರುವಂಥದ್ದು. ಹಾಗಾಗಿ ಗಡಿಗೆ ಮತ್ತೆ LOC ಕಡೆಗೆ ಹೆಚ್ಚಿನ ಸೈನಿಕರನ್ನ ನಿಯೋಜನೆ ಮಾಡಿದೆ. ಮತ್ತೆ ಆ ಕಡೆಯಿಂದ ಅಪ್ರಚೋದಿತ ಗುಂಡಿನ ದಾಳಿಯನ್ನ ನಡೆಸಿ ಕದನ ವಿರಾಮವನ್ನ ಪಾಕಿಸ್ತಾನ ಪದೇ ಪದೇ ಉಲ್ಲಂಘನೆ ಮಾಡ್ತಾ ಇದೆ. ಕಳೆದ 6-7 ದಿವಸಗಳಿಂದಲೂ ಕೂಡ ಇದೇ ರೀತಿ ಆಗ್ತಾ ಇದೆ. ಮತ್ತೆ ಭಾರತ ಕೂಡ ತಕ್ಕನಾದಂಥ ತಿರುಗೇಟನ್ನು ಕೊಡ್ತಾ ಇದೆ. ಭಾರತೀಯ ಸೈನಿಕರು ಪ್ರತಿ ದಾಳಿಯನ್ನ ಮಾಡ್ತಾ ಇದ್ದಾರೆ. ಪಾಕಿಸ್ತಾನದ ಸೈನಿಕರನ್ನ ಹಿಮ್ಮೆಟ್ಟಿಸ್ತಾ ಇದ್ದಾರೆ. ಇದು ಒಂದ್ ಕಡೆ ಆದ್ರೆ ಮತ್ತೆ NIA ಕೂಡ ತನಿಖೆಯನ್ನ ಮಾಡ್ತಿದೆ. ಪೆಹಲ್ಗಾಮ್ ದಾಳಿಯ ಮತ್ತಷ್ಟು ಮುಂದಿನ ಹಂತದ ತನಿಖೆಗಳನ್ನ ಮಾಡ್ತಾ ಇದೆ. ಪಾಕಿಸ್ತಾನದ ವಿರುದ್ಧ ಒಂದಷ್ಟು ಸಾಕ್ಷ್ಯ ಪುರಾವೆಗಳನ್ನ ಕಲೆ ಹಾಕುವಂತ ಪ್ರಯತ್ನವನ್ನ NIA ಮಾಡ್ತಾ ಇದೆ. ಮತ್ತೆ ಪಾಕಿಸ್ತಾನ ಪೋಷಿತ ಉಗ್ರ ಸಂಘಟನೆಗಳ ಕೈವಾಡ ಏನಿದೆ ಅದನ್ನ ಮತ್ತಷ್ಟು ಸಾಕ್ಷ್ಯ ಹಾಗೂ ಪುರಾವೆಗಳನ್ನ ಕಲೆ ಹಾಕುವಲ್ಲಿ NIA ಕೂಡ ಯಶಸ್ವಿ ಆಗ್ತಿದೆ. ಇನ್ನೊಂದು ಕಡೆ ಪಾಕಿಸ್ತಾನಕ್ಕೆ ಒಂದು ಭಯ ಶುರುವಾಗಿದೆ. ಭಾರತ ಯಾವಾಗ ಬೇಕಿದ್ರೂ ಪಾಕಿಸ್ತಾನದ ಮೇಲೆ ದಾಳಿಯನ್ನ ಮಾಡಬಹುದು. ಅದು ಉಗ್ರರ ವಿರುದ್ಧ ಕಾರ್ಯಾಚರಣೆ ಅಥವಾ ಸೇನಾ ಕಾರ್ಯಾಚರಣೆಯೋ ಹೇಗಾದ್ರೂ ಮಾಡಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತಾರೆ ಅನ್ನುವಂಥ ಆತಂಕ ಶುರುವಾಗಿದೆ. ಮತ್ತೆ ಅವರು ಕೌಂಟ್ ಡೌನ್ ಕೂಡ ಮಾಡ್ತಾ ಇದ್ದಾರೆ. ಯಾವಾಗ ಬೇಕಾದ್ರೂ ದಾಳಿ ಆಗ್ಬೋದು, ಅಲರ್ಟ್ ಆಗಿರಬೇಕು, ಸೇನೆಯನ್ನು ಅಲರ್ಟ್ ಆಗಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಮತ್ತೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲೂ ಕೂಡ ಅವರು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ವಿಕ್ಟಿಮ್ ಆಗಿ ಅವರು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ತೋರಿಸ್ಕೊಳ್ತಾ ಇದ್ದಾರೆ. ನಾವೇನು ತಪ್ಪು ಮಾಡಿಲ್ಲ, ಆದ್ರೂ ಕೂಡ ಭಾರತ ನಮ್ಮ ಮೇಲೆ ದಾಳಿಯನ್ನ ಮಾಡ್ತಾ ಇದೆ, ಮತ್ತೆ ಉಗ್ರರನ್ನ ನಾವು ಪೋಷಿಸಿಲ್ಲ, ಆದ್ರೂ ಕೂಡ ಭಾರತ ನಮ್ಮ ಮೇಲೆ ದಾಳಿಯನ್ನ ಮಾಡ್ತಾ ಇದೆ ಅನ್ನುವಂಥ ನಿಟ್ಟಲ್ಲಿ ಅದನ್ನ ಬಿಂಬಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಿದೆ. ಆದ್ರೆ ಭಾರತ ಕೂಡ ಸರಿಯಾದ ತಿರುಗೇಟನ್ನ ಕೊಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜತಾಂತ್ರಿಕ ಒಂದಷ್ಟು ಕ್ರಮಗಳನ್ನು ತೆಗೆದುಕೊಂಡಿದೆ. ಮತ್ತೆ ಪಾಕಿಸ್ತಾನದ ವಿಮಾನಗಳಿಗೆ ಭಾರತದ ವಾಯು ಪ್ರದೇಶವನ್ನು ಸಂಪೂರ್ಣವಾಗಿ ಮುಚ್ಚಿ ಹಾಕಿರುವಂತಹದ್ದು. ಚೈತ್ರ, ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ.